ಇತ್ತ ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹೋರಾಟವನ್ನ ನಡೆಸಲಿಕ್ಕೆ ಅದು ಕೂಡ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಈ ಹೋರಾಟವನ್ನ ನಡೆಸಲಿಕ್ಕೆ ಪ್ಲಾನ್ ಅನ್ನು ಹಾಕೊಂಡಿರುವಂತದ್ದು ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆ ಕೂಡ ನಡೆದಿದೆ. ಯಾಕಂದ್ರೆ ಕೇಂದ್ರ ಸರ್ಕಾರದ ನಡೆ ಪ್ರಮುಖವಾಗಿ ಸ್ಪೀಕರ್ ಅವರ ನಡೆಯನ್ನ ಖಂಡಿಸಿ ಭಾರತದ ಇತಿಹಾಸದಲ್ಲಿ ಇಷ್ಟೊಂದು ಮಂದಿ ಸಂಸದರನ್ನ ಈವರೆಗೂ ಕೂಡ ಅಮಾನತು ಮಾಡಿರಲಿಲ್ಲ. ಬಟ್ ಈ ಬಾರಿ 2023ರ ಚಳಿಗಾಲದ ಅಧಿವೇಶನ ಏನಿತ್ತು, ಈ ಬಾರಿ 146 ಮಂದಿ ಸಂಸದರನ್ನ ಅಮಾನತು ಮಾಡಿರುವಂತದ್ದು. ಇದನ್ನ ಖಂಡಿಸಿ ರಾಷ್ಟ್ರವ್ಯಾಪ್ತಿ ಇವತ್ತು ಕಾಂಗ್ರೆಸ್ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಬೆಳಗ್ಗೆ 11 ಗಂಟೆಗೆ ರಾಜ್ಯದಲ್ಲೂ ಕೂಡ ಪ್ರತಿಭಟನೆಯ ಕಾವು ಜೋರಾಗುತ್ತೆ. ಕೆಪಿಸಿಸಿ ಅಧ್ಯಕ್ಷರ ನೇತೃತ್ವದಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನು ನಡೆಸುತ್ತೆ. ಈ ಪ್ರತಿಭಟನೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು, ಸಚಿವರು, ಶಾಸಕರು ಕೂಡ ಭಾಗಿಯಾಗ್ತಾರೆ.